ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್. ಮಕ್ಕಳ ಗಣಿತ ಪ್ರಕಾಶ್ನ ಮೊದಲನೇ ಚಾಪ್ಟರ್ ಎ ಸ್ಕ್ವೇರ್ ಆ್ಯಂಡ್ ಎ ಕ್ಯೂಬ್, ಅದರ ಲಾಕರ್ಸ್ ಪಝಲ್ ಸಾಲ್ವ್ ಮಾಡೋದಕ್ಕೆ ಇವತ್ತು ನಾನು ಮತ್ತು ನೀವು ಇಬ್ಬರು ಸೇರಿಕೊಂಡು ಸಾಲ್ವ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಮಕ್ಕಳ. ಲಾಸ್ಟ್ ಕ್ಲಾಸಲ್ಲಿ ನಾವು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಅಕಸ್ಮಾತ್ ನೀವು ನನ್ನ ಪ್ರೀವಿಯಸ್ ಕ್ಲಾಸ್ ನೋಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಕ್ಲಾಸ್ ನೋಡಿಬಿಟ್ಟು ಆಮೇಲೆ ಈ ಕ್ಲಾಸ್ ನೀವು ಅಟೆಂಡ್ ಮಾಡಿದರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳ. ಓಕೆ, ಸೊ ನಾವು ಏನು 3 ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಮೊದಲನೇದು ಪ್ರೈಮ್ ನಂಬರ್ಸ್ ಹ್ಯಾವ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್, ದೇ ಆರ್ 1 ಆ್ಯಂಡ್ ಇಟ್ ಸೆಲ್ಫ್. ಸೊ ಪ್ರೈಮ್ ನಂಬರ್ಸ್ ಯಾವ್ದ್ಯಾವ್ದಿದೆ? ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 2, 2, 3, 5, 7, 11, 13 ಇದೆಲ್ಲ ಪ್ರೈಮ್ ನಂಬರ್ಸ್ ಅಲ್ವಾ. ದೇ ಹ್ಯಾವ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್, 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. ಮಕ್ಕಳ ಫ್ಯಾಕ್ಟರ್ಸ್ ಅಂದರೆ ಏನು? ಡಿವೈಸರ್ ಅಂತ. ಅಂದರೆ ಪ್ರೈಮ್ ನಂಬರ್ಸ್ನ ಯಾವ್ಯಾವ ನಂಬರ್ಸ್ ಡಿವೈಡ್ ಮಾಡುತ್ತೆ? 1 ಡಿವೈಡ್ ಮಾಡುತ್ತೆ, ಎಲ್ಲ ನಂಬರ್ನೂ 1 ಡಿವೈಡ್ ಮಾಡುತ್ತೆ, ಮತ್ತೆ ಆ ನಂಬರ್ ಇಟ್ ಸೆಲ್ಫ್ ಅಲ್ವಾ. ಸೊ ದೇರ್ ಫೋರ್ ದೇ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಸೊ ಫ್ಯಾಕ್ಟರ್ಸ್ ಅಂದರೆ ಡಿವೈಸರ್ಸ್ ಅಂತ. ಸೊ ಪ್ರೈಮ್ ನಂಬರ್ಸ್ನ ಯಾರ್ಯಾರು ಡಿವೈಡ್ ಮಾಡ್ತಾರೆ? 1 ಡಿವೈಡ್ ಮಾಡುತ್ತೆ, ಮತ್ತು ಅದೇ ನಂಬರ್ ಡಿವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 5ನ ಯಾರು ಡಿವೈಡ್ ಮಾಡ್ತಾರೆ? 1 ಮತ್ತು 5 ಇಟ್ ಸೆಲ್ಫ್. ದೆರ್ ಈಸ್ ನೋ ಅದರ್ ನಂಬರ್ ವಿಚ್ ಡಿವೈಡ್ಸ್ 5. ಸೊ ಪ್ರೈಮ್ ನಂಬರ್ಸ್ ಹ್ಯಾವ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ಆಮೇಲೆ ಕಾಂಪೋಸಿಟ್ ನಂಬರ್ಸ್ ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಕಾಂಪೋಸಿಟ್ ನಂಬರ್ಸ್ ಹ್ಯಾವ್ 3 ಅಥವಾ ಮೋರ್ ದ್ಯಾನ್ 3 ಫ್ಯಾಕ್ಟರ್ಸ್, ಅದನ್ನು ನಾವು ನೋಡಿದ್ವಿ. ಆಮೇಲೆ ವಿ ಸ್ಪೋಕ್ ಅಬೌಟ್ ಸ್ಕ್ವೇರ್ ನಂಬರ್ಸ್ ವಿಚ್ ಹ್ಯಾವ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಮಕ್ಕಳ, ಈ 3 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಸಾಲ್ವ್ ದಿಸ್ ಪಝಲ್. ಓಕೆ, ಸೊ ಈ ಚಾಪ್ಟ್ರು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೇ ಈ ಪಝಲ್ಲಿಂದ, ಆಯಿತಾ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪಝಲ್, ತುಂಬ ಚೆನ್ನಾಗಿದೆ ಪಝಲ್ ಇದು. ಇದನ್ನು ಲಾಕರ್ಸ್ ಪಝಲ್ ಅಂತ ಕರೀತಾರೆ. ಮಕ್ಕಳ, ಫಸ್ಟು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ವಾಟ್ ಈಸ್ ದಿಸ್ ಪಝಲ್ ಆಲ್ ಅಬೌಟ್ ಅಂತ. ಸೊ ಒಬ್ಬಳು ರಾಣಿ ಇರ್ತಾಳೆ, ಆ ರಾಣಿ ಹೆಸರು ರತ್ನಮಂಜರಿ ಅಂತ. ಸರಿಯಾಗಿ ಕೇಳಿಸ್ಕೊಳ್ಳಿ. ಪಝಲ್ ನಾನು ನೀವು ಇಬ್ಬರು ಸೇರಿಕೊಂಡು ಸಾಲ್ವ್ ಮಾಡೋಣ ಮಕ್ಕಳ, ಆಯಿತಾ. ನಾನು ಕೆಲವು ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಉತ್ತರ ಕಂಡುಹಿಡಿಯೋಣ. ಆ ಉತ್ತರ ಕಂಡುಹಿಡಿತಾ ವಿ ವಿಲ್ ಸಾಲ್ವ್ ದಿಸ್ ಪಝಲ್ ಆ್ಯಂಡ್ ದ ರಿಸಲ್ಟ್ ಈಸ್ ಅಮೇಝಿಂಗ್. ರಿಸಲ್ಟ್ ನಿಮ್ಗೆ ತುಂಬ ಖುಷಿ ಕೊಡುತ್ತೆ. ಸೊ ರಾಣಿ ರತ್ನಮಂಜರಿ ಅಂತ, ಅವಳಿಗೆ ಒಬ್ಬ ಮಗ ಇರ್ತಾನೆ, ರಾಜ್ಕುಮಾರ. ಅವನ ಹೆಸರು ಖೋಯ್ಸ್ನಾಮ್ ಅಂತ ಅವನ ಹೆಸರು. ಸೊ ರಾಣಿ ಅವಳಿನ್ನೇನು ಸಾಯೋ ಸ್ಟೇಜಲ್ಲಿ ಬಂದಿರ್ತಾಳೆ. ದೇರ್ ಫೋರ್ ಅವಳು ತನ್ನ ಆಸ್ತಿ ಏನೇನಿದೆ ಅದನ್ನೆಲ್ಲ ಮಗನಿಗೆ ಕೊಡಬೇಕು ಅಂತ ಅವಳಿಗೆ ಅನಿಸುತ್ತೆ. ಅದಕ್ಕೆ ಅವಳೊಂದು ವಿಲ್ ಬರಿತಾಳೆ. ಅವಳಿಗೆ ತನ್ನ ಮಗನಿಗೆ ಎಲ್ಲ ಆಸ್ತಿ ಹೋದರೆ ಒಳ್ಳೆಯದು ಅಂತ, ಎಸ್ಪೆಷಲಿ ಒಂದು ಸ್ವಲ್ಪ ವಜ್ರ ವೈಡೂರ್ಯ ಎಲ್ಲ ಇರುತ್ತೆ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲ ಇರುತ್ತೆ, ಅದೆಲ್ಲ ತನ್ನ ಮಗನಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅವಳ ಆಸೆ. ಆದರೆ ಖೋಯ್ಸ್ನಾಮ್ ಜೊತೆ ಸುಮಾರು 99 ಜನ ರಾಣಿಯ ಸಂಬಂಧಿಕರು ಕೂಡ ಇರ್ತಾರೆ, ಸರಿನಾ. ಸೊ ರಾಣಿಯ ಸಂಬಂಧಿಕರಿಗೂ ಅವಳು ಆಸ್ತಿಯಲ್ಲಿ ಸ್ವಲ್ಪ ಭಾಗ ಕೊಡಲಿಲ್ಲ ಅಂತಂದರೆ, ತಾನು ಸತ್ತ ಮೇಲೆ ತನ್ನ ಮಗನ್ನ ಅವರು ನಿಜವಾಗ್ಲೂ ಸಮಾಧಾನವಾಗಿರೋದಕ್ಕೆ ಬಿಡಲ್ಲ, ಏನಾದರೂ ತೊಂದರೆ ಕೊಡ್ತಾ ಇರ್ತಾರೆ ಅಂತ ರಾಣಿ ಭಾವಿಸಿ ಅವಳು ಒಂದು ಯೋಚನೆ ಮಾಡ್ತಾಳೆ. ಏನು ಯೋಚನೆ ಅಂತಂದರೆ, ರಾಣಿ ತನ್ನ ಮಗನಿಗೆ ಬಾಲ್ಯದಿಂದಲೂ ಚಿಕ್ಕ ವಯಸ್ಸಿನಿಂದಲೂ ಈ ಪಝಲ್ಸ್ನ ಸಾಲ್ವ್ ಮಾಡೋದು ಹೇಗೆ, ಅದನ್ನು ಬಿಡಿಸೋದು ಹೇಗೆ, ಒಂದು ರಿಡಲ್ ಇರುತ್ತೆ, ಪಝಲ್ ಇರುತ್ತೆ, ಅದನ್ನು ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾಳೆ ಮಕ್ಕಳ. ಸೊ ಅಮ್ಮ ಮಗ ಇಬ್ಬರೂ ಕೂತ್ಕೊಂಡು ಪಝಲ್ ಸಾಲ್ವ್ ಮಾಡ್ತಿರ್ತಾರೆ, ಯೋಚನೆ ಮಾಡ್ತಿರ್ತಾರೆ, ಪಝಲ್ ಸಾಲ್ವ್ ಮಾಡ್ತಿರ್ತಾರೆ. ಸೊ ಖೋಯ್ಸ್ನಾಮ್ ಬಗ್ಗೆ ತನ್ನ ರಾಣಿ ರತ್ನಮಂಜರಿಗೆ ಒಂದು ವಿಶ್ವಾಸ ಇರುತ್ತೆ, ನನ್ನ ಮಗ ಯಾವುದೇ ಪಝಲ್ ಕೊಟ್ಟರು ಸಾಲ್ವ್ ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸ ಇರುತ್ತೆ. ಅದಕ್ಕೆ ರಾಣಿ ಒಂದು ಪ್ಲ್ಯಾನ್ ಮಾಡ್ತಾಳೆ. ಏನು ಪ್ಲ್ಯಾನ್ ಅಂತಂದರೆ, ಅವಳೊಂದು ಪಝಲ್ನ ಎಲ್ಲರ ಮುಂದೆ ಇಡ್ತಾಳೆ, ಅಂದರೆ ವಿಲ್ಲಲ್ಲಿ ಬರೀತಾಳೆ. ಈ ಪಝಲ್ನ ಯಾರು ಸಾಲ್ವ್ ಮಾಡ್ತಾರೋ, ಯಾರು ಸಾಲ್ವ್ ಮಾಡ್ತಾರೋ ಅವ್ರಿಗೆ ತನ್ನ ಎಲ್ಲ ಆಸ್ತಿನೂ ಅವ್ರಿಗೆ ಹೊಟ್ಟೋಗುತ್ತೆ. ಅಕಸ್ಮಾತ್ ಆ ಪಝಲ್ನ ಒಂದೇ ಸಮಯದಲ್ಲಿ
ಅಷ್ಟೂ ಜನ ಸಾಲ್ವ್ ಮಾಡ್ತಾರೆ ಅಂದ್ಕೊಳ್ಳಿ, 100 ಜನ, 90 ಜನ ಸಂಬಂಧಿಕರು ಪ್ಲಸ್ ಮಗ, ಒಟ್ಟು 100 ಜನ. ಅಷ್ಟೂ ಜನ ಒಂದೇ ಟೈಮಲ್ಲಿ ಸಾಲ್ವ್ ಮಾಡ್ತಾರೆ ಅಂದರೆ ತನ್ನ ಎಲ್ಲ ಆಸ್ತಿಯನ್ನು ಸಮಾನವಾಗಿ ಎಲ್ಲರಿಗೂ ಹಂಚಬೇಕು. ಆದರೆ ಯಾರು ಫಸ್ಟ್ ಸಾಲ್ವ್ ಮಾಡ್ತಾರೆ ಈ ಪಝಲನ್ನು, ನನ್ನ ಆಸ್ತಿ ಅಷ್ಟೂ ಆಸ್ತಿ ಅವ್ರಿಗೆ ಹೋಗುತ್ತೆ ಅಂತ ಒಂದು ವಿಲ್ ಬರೀತಾಳೆ. ಅವಳಿಗೊಂದು ವಿಶ್ವಾಸ ಇರುತ್ತೆ, ನನ್ನ ಮಗ ಖಂಡಿತ ಮೊದಲೇ ಸಾಲ್ವ್ ಮಾಡ್ತಾನೆ ಈ ಪಝಲ್ನ ಅಂತ. ಸೊ ರಾಣಿ ಸತ್ತೋಗ್ತಾಳೆ. ವಿಲ್ನ ಮಂತ್ರಿ, ರಾಣಿಯ ಮಂತ್ರಿ ವಿಲ್ ಓದ್ತಾನೆ. ನೋಡಿ, ಅವರ ಸಂಬಂಧಿಕರನ್ನೆಲ್ಲ ಕರೆದಿದ್ದಾನೆ. ಸುಮಾರು ರಾಜ್ಕುಮಾರನ್ನು ಸೇರಿ 100 ಜನ ಇರ್ತಾರೆ. ಸೊ ಕರೆದುಬಿಟ್ಟು ವಿಲ್ನಲ್ಲಿ ಏನಿದೆ ಅಂತ ಓದ್ತಾನೆ, ಮತ್ತು ಪಝಲ್ ಏನಿದೆ ಅನ್ನೋದನ್ನು ಓದ್ತಾನೆ. ಆಯಿತಾ? ಸೊ ಈಗ ಪಝಲ್ ಏನು ಅಂತ ನೋಡೋಣ. ಮಕ್ಕಳ, ನೀವು ನೋಡ್ತಾ ಇದ್ದೀರಾ, ಇವನು ಮಂತ್ರಿ ಅಷ್ಟೂ ಜನನ್ನ 100 ಜನ ಸಂಬಂಧಿಕರನ್ನು ಒಂದು ಕೋಣೆ ಕರ್ಕೊಂಬರ್ತಾನೆ. ಆ ಕೋಣೆಯಲ್ಲಿ ಸುಮಾರು 100 ಅಂದರೆ 100 ಲಾಕರ್ಸ್ ಇರುತ್ತೆ. ಮಕ್ಕಳ, ಲಾಕರ್ಸ್ ಅಂದರೆ ಏನು? ಲಾಕರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ. ನಾವು ಲಾಕರಲ್ಲಿ ಅದೊಂದು ಬಾಕ್ಸು, ಕೀ ಇರುತ್ತೆ, ಬೀಗ ಇರುತ್ತೆ, ಅದರಲ್ಲಿ ಏನಾದರೂ ಅಮೂಲ್ಯವಾದನ್ನು ನಾವು ಇಡ್ತೀವಿ. ಸೊ ಸುಮಾರು 100 ಲಾಕರ್ ಇರುತ್ತೆ. 100 ಲಾಕರ್ ಇರೋ ಒಂದು ರೂಮನ್ನ ಅಷ್ಟು ಜನನ ಕರ್ಕೊಂಬರ್ತಾರೆ. ಮಂತ್ರಿ ಹೇಳ್ತಾನೆ, ಇದೊಂದು ಪಝಲ್ ಇದೆ, ಈ ಪಝಲ್ನ ನೀವು ಸಾಲ್ವ್ ಮಾಡಿದರೆ ಯಾರು ಫಸ್ಟ್ ಸಾಲ್ವ್ ಮಾಡ್ತಾರೋ ಅವ್ರಿಗೆ ಪೂರ್ತಿ ಆಸ್ತಿ ಹೋಗುತ್ತೆ. ರಾಣಿ ವಿಲ್ ಆ ಥರ ಬರೆದಿದ್ದಾಳೆ ಅಂತ. ಸರಿ, ಪಝಲ್ ಏನು ಅಂತಂದರೆ ಮಕ್ಕಳೆಲ್ಲ 100 ಲಾಕರ್ ಅಂತ ಹೇಳಿದ್ನಲ್ಲ, ದೇರ್ ಆರ್ 100 ಲಾಕರ್ಸ್, ರೈಟ್? ಸೊ ನೋಡಿ, ಇನ್ಸ್ಟ್ರಕ್ಷನ್ಸ್ ನಾನು ಒಂದೊಂದೇ ಇದು ಮಾಡ್ತೀನಿ. ಫಸ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನಂಬರ್ ಅಸೈನ್ ಮಾಡ್ತಾರೆ ಮಕ್ಕಳ. ಸೊ ಎಷ್ಟು ಜನ ಇದ್ದಾರೆ ಅಂತ ಹೇಳಿದೆ? 100 ಜನ ಇದ್ದಾರೆ ಅಂತ ಹೇಳಿದೆ. ರಾಜ್ಕುಮಾರ ಖೋಯ್ಸ್ನಾಮ್ ಅವನ್ನೂ ಸೇರಿ ಇನ್ನೂ 99 ಜನ. ಸೊ ಒಟ್ಟು 100 ಜನ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ನಂಬರ್ ಅಸೈನ್ ಮಾಡ್ತಾರೆ. ಪರ್ಸನ್ 1, ಪರ್ಸನ್ 2, ಪರ್ಸನ್ 3, ಪರ್ಸನ್ 4, ಪರ್ಸನ್ 100 ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಈಚ್ ಪರ್ಸನ್ ಈಸ್ ಅಸೈನ್ಡ್ ಎ ನಂಬರ್ ಫ್ರಮ್ 1 to 100. ಓಕೆ. ಆಮೇಲೆ ಪಝಲ್ ಏನು ಅಂತಂದರೆ, ಪರ್ಸನ್ 1 ಯಾರಿರ್ತಾರೆ ಅವರು ಹಿ ಓಪನ್ಸ್ ಎವ್ರಿ ಲಾಕರ್. ಸೊ ಲಾಕರ್ ಮುಂಚೆ ಎಲ್ಲ 100 ಲಾಕರ್ ಕ್ಲೋಸ್ ಆಗಿರುತ್ತೆ. ಪರ್ಸನ್ 1 ಏನು ಮಾಡ್ತಾನೆ, ಹೋಗ್ಬಿಟ್ಟು ಪ್ರತಿಯೊಂದು ಲಾಕರ್ನ, ಅಂದರೆ ಲಾಕರ್ 1, ಲಾಕರ್ 2, ಲಾಕರ್ 3 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಮಕ್ಕಳ. ಸೊ ಈಗ ದೇರ್ ಆರ್ 2 ಥಿಂಗ್ಸ್. ಒಂದು, ಪರ್ಸನ್ಸ್ಗೆ, ವ್ಯಕ್ತಿಗಳಿಗೆ ನಂಬರ್ ಕೊಡ್ತಾರೆ, ಪರ್ಸನ್ 1, ಪರ್ಸನ್ 2, ಪರ್ಸನ್ 3 ಅಂತ. ಅದೇ ರೀತಿ ಲಾಕರ್ಗೂ ನಂಬರ್ ಕೊಡ್ತಾರೆ, ಲಾಕರ್ 1, ಲಾಕರ್ 2, ಲಾಕರ್ 3, ಲಾಕರ್ 4 ಅಪ್ ಟು ಲಾಕರ್ 100. ಸರಿನಾ? ಸೊ ಪರ್ಸನ್ 1 ಏನು ಮಾಡ್ತಾನೆ, ಹೀ ಈಸ್ ಅಲೋಡ್ ಟು ಓಪನ್ ಎವ್ರಿ ಲಾಕರ್. ಎಲ್ಲ ಲಾಕರ್ ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಆಗಿರೋ ಲಾಕರ್ನ ಪರ್ಸನ್ 1 ಎಲ್ಲ ಲಾಕರ್ಸ್ನು ಓಪನ್ ಮಾಡ್ತಾ ಬರ್ತಾನೆ. ಸೊ ದೇರ್ ಆರ್ 1 to 100 ಲಾಕರ್ಸ್. ಪ್ರತಿಯೊಂದನ್ನು ಓಪನ್ ಮಾಡ್ತಾ ಹೋಗ್ತಾನೆ. ಯಾರು? ಪರ್ಸನ್ 1. ಓಕೆ. ನೆಕ್ಸ್ಟು, ನಂತರ ಇದಾದಮೇಲೆ ಪರ್ಸನ್ 2 ಏನು ಮಾಡ್ತಾನೆ ಮಕ್ಕಳ? ಪರ್ಸನ್ 2 ಈಸ್ ನಾಟ್ ಅಲೋಡ್ ಟು ಟಚ್ ಎವ್ರಿ ಲಾಕರ್ ಫ್ರಮ್ 1 to 100. ಪರ್ಸನ್ 1 ಮಾತ್ರ ಎಲ್ಲ ಲಾಕರ್ಸ್ನು ಟಚ್ ಮಾಡ್ತಾನೆ. ಪರ್ಸನ್ 2 ಒಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನ್ನು ಅಂತಂದರೆ, ಪರ್ಸನ್ 2 ಕ್ಯಾನ್ ಓನ್ಲಿ ಟಚ್ ದೋಸ್ ಲಾಕರ್ಸ್ ದಟ್ ಆರ್ ಮಲ್ಟಿಪಲ್ಸ್ ಆಫ್ 2. ಪರ್ಸನ್ 2 ಮಲ್ಟಿಪಲ್ಸ್ ಆಫ್ 2. ಮಕ್ಕಳ, ಮಲ್ಟಿಪಲ್ಸ್ ಆಫ್ 2 ಅಂದರೆ ಏನು? 2 ಟೇಬಲಲ್ಲಿ ಯಾವ್ದಾವ್ದು ಬರುತ್ತೆ ನೋಡಿ. ಮಲ್ಟಿಪಲ್ಸ್ ಆಫ್ 2 ಅಂತಂದರೆ 2, 4, 6, 8, 10, ... 98, 100 ಅಲ್ವಾ? ವಾಟ್ ಆರ್ ದೀಸ್ ಆರ್ ಲಾಕರ್ಸ್. ಪರ್ಸನ್ 1 ಪ್ರತಿಯೊಂದು ಲಾಕರ್ನು ಏನು ಮಾಡ್ತಾನೆ, ಫಸ್ಟ್ ಕ್ಲೋಸ್ ಆಗಿರುತ್ತೆ, ಓಪನ್ ಮಾಡಿಬಿಡ್ತಾನೆ. ಪರ್ಸನ್ 2 ನೆಕ್ಸ್ಟು ಸರದಿ ಯಾರ್ದು? ಪರ್ಸನ್ 1 ಆದಮೇಲೆ ನೆಕ್ಸ್ಟ್ ಸರದಿ ಯಾರ್ದು? ಪರ್ಸನ್ 2. ಪರ್ಸನ್ 2 ಈಸ್ ಅಲೋಡ್. ಇದು ಇನ್ನೂ ಕಂಡೀಷನ್ ಮಕ್ಕಳ, ಇನ್ನು ಯಾರೂ ಏನೂ ಮಾಡ್ತಾ ಇಲ್ಲ, ಇದು ಕಂಡೀಷನ್ ಹಾಕ್ತಾ ಇದ್ದಾನೆ ಮಂತ್ರಿ. ಪರ್ಸನ್ 2 ಕ್ಯಾನ್ ಟಚ್ ಓನ್ಲಿ ದೋಸ್ ಲಾಕರ್ಸ್ ದಟ್ ಆರ್ ಮಲ್ಟಿಪಲ್ಸ್ ಆಫ್ 2. ಅಂದರೆ ಏನರ್ಥ?
person 2 can touch locker 2, locker 4, locker 6, locker 8, locker 10, so on up to locker 98, locker 100. ಸೊ ಮಲ್ಟಿಪಲ್ಸ್ ಆಫ್ 2 ಏನೇನಿದೆ ಅಷ್ಟು ಲಾಕರ್ಸ್ ಮಾತ್ರ ಟಚ್ ಮಾಡಬಹುದು. ಯಾರು? ಪರ್ಸನ್ 2 ಅಲ್ವಾ ಮಕ್ಕಳ? ಅಂದರೆ ಏನು ಮಾಡ್ತಾನೆ ಅಂದರೆ ಯೂಶ್ವಲಿ ಅವನು ಮಕ್ಕಳ ಪ್ರತಿಯೊಬ್ಬರು ಟಾಗಲ್ ಮಾಡ್ತಾರೆ. ಟಾಗಲ್ ಅಂದರೆ ಏನು ಗೊತ್ತಾ? ಟಾಗಲ್ ಅಂದರೆ ಇಷ್ಟೇ ಸಿಂಪಲ್ಲು. ಆ ಲಾಕರ್ ಓಪನ್ ಆಗಿದ್ದರೆ ಅದನ್ನು ಕ್ಲೋಸ್ ಮಾಡ್ತಾರೆ, ಅದು ಕ್ಲೋಸ್ ಆಗಿದ್ದರೆ ಓಪನ್ ಮಾಡ್ತಾರೆ. ಸಿಂಪಲ್. ಈಗ ಪರ್ಸನ್ 1 ಏನು ಮಾಡ್ದ? ಎಲ್ಲ ಲಾಕರ್ನೂ ಓಪನ್ ಮಾಡಿಬಿಟ್ಟ ಅಲ್ವಾ? ಎಲ್ಲ ಲಾಕರ್ನೂ ಓಪನ್ ಮಾಡಿಬಿಟ್ಟ. ಸೊ ಪರ್ಸನ್ 2 ಏನು ಮಾಡ್ತಾನೆ? ಪರ್ಸನ್ 2 ಈ ಲಾಕರ್ಸ್ನ 2, 4, 6, 8, 10, 98, 100 ಈ ಲಾಕರ್ಸ್ ಮಾತ್ರ ಟಚ್ ಮಾಡ್ತಾನೆ. ಈ ಲಾಕರ್ಸ್ ಎಲ್ಲ ಓಪನ್ ಆಗಿರುತ್ತೆ ಮಕ್ಕಳ, ಇದೆಲ್ಲ ಓಪನ್ ಆಗಿರುತ್ತೆ ಈ ಲಾಕರ್ಸು. ಈ ಎಲ್ಲ ಲಾಕರ್ಸ್ನೂ ಅವ್ನು ಕ್ಲೋಸ್ ಮಾಡ್ತಾನೆ. ಬಿಕಾಸ್ ಓಪನ್ ಆಗಿದೆಯಲ್ಲ, ಓಪನ್ ಆಗಿದ್ದರೆ ಕ್ಲೋಸ್ ಮಾಡಬೇಕು, ಕ್ಲೋಸ್ ಆಗಿದ್ದರೆ ಓಪನ್ ಮಾಡಬೇಕು, ಆ ಥರ. ಓಕೆ, ರೈಟ್. ಸೊ ನಿಮ್ಗೆ ಅರ್ಥ ಆಯಿತು. ಟಾಗಲಿಂಗ್ ಅಂದರೆ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಓಪನ್ ಆಗಿದ್ದರೆ ಕ್ಲೋಸ್ ಮಾಡಬೇಕು, ಕ್ಲೋಸ್ ಆಗಿದ್ದರೆ ಓಪನ್ ಮಾಡಬೇಕು. ಓಕೆ ಸರ್. ಸೊ ಮಕ್ಕಳ ನೋಡಿ ಈಗೇನಾಯಿತು? ಎಲ್ಲ ಲಾಕರ್ಸು ಓಪನ್ ಇತ್ತಲ್ವಾ? ಪರ್ಸನ್ 2 ಏನು ಮಾಡ್ದ? 2ನ ಕ್ಲೋಸ್ ಮಾಡ್ದ. ಎಸ್, 2ನ ಕ್ಲೋಸ್ ಮಾಡ್ದ, 4ನ ಕ್ಲೋಸ್ ಮಾಡ್ದ, 6ನ ಕ್ಲೋಸ್ ಮಾಡ್ದ, 100ನೂ ಕ್ಲೋಸ್ ಮಾಡ್ದ. ಯಾಕೆ? ಬಿಕಾಸ್ ದೇ ಆರ್ ಮಲ್ಟಿಪಲ್ಸ್ ಆಫ್ 2 ಅಲ್ವಾ? ಸೊ ಪರ್ಸನ್ 2 ಹಿ ಕ್ಲೋಸಸ್ ಆಲ್ ದ ಲಾಕರ್ಸ್ ದಟ್ ಆರ್ ಮಲ್ಟಿಪಲ್ಸ್ ಆಫ್ 2. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್. ಸೊ ನಿಮಗೆ ಟಾಗ್ಲಿಂಗ್ ಅಂದರೆ ಏನು ಮಕ್ಕಳ? ಇಫ್ ದ ಲಾಕರ್ ಈಸ್ ಓಪನ್ ದೇ ಕ್ಲೋಸ್ ಇಟ್, ಆ್ಯಂಡ್ ಇಫ್ ಇಟ್ ಈಸ್ ಕ್ಲೋಸ್ಡ್ ದೇ ಓಪನ್ ಇಟ್. ಇದನ್ನು ನಾವು ಟಾಗ್ಲಿಂಗ್ ಅಂತ ಕರಿತೀವಿ. ಓಕೆ, ಈಗ ನಿಮ್ಮ ಕುತೂಹಲ ಬಂತು, ಸರ್ ಪರ್ಸನ್ 3 ಏನು ಮಾಡ್ತಾನೆ? ಪರ್ಸನ್ 3 ಏನು ಮಾಡಬಹುದು? ಓಕೆ, ಪರ್ಸನ್ 3 ಏನು ಮಾಡ್ಬೋದು ನೋಡಿ ಮಕ್ಕಳ. ಈಗ ವಾಟ್ ಹ್ಯಾಪನ್ಸ್ ಟು ಪರ್ಸನ್ 3? ಓಕೆ, ಪರ್ಸನ್ 3 ಟಾಗಲ್ಸ್ ಎವ್ರಿ ಥರ್ಡ್ ಲಾಕರ್. ಏನು ಇದರ ಅರ್ಥ? ಎವ್ರಿ ಥರ್ಡ್ ಲಾಕರ್. ಓಹೋ, ಎವ್ರಿ ಥರ್ಡ್ ಲಾಕರ್. ನೋಡಿದ್ರಾ? ಪರ್ಸನ್ 3 ಈಸ್ ನಾಟ್ ಅಲೋಡ್ ಟು ಟಚ್ ಎವ್ರಿ ಲಾಕರ್. ಕಂಡೀಷನ್ ಇದೆ, ಪ್ರತಿಯೊಬ್ಬರಿಗೂ ಕಂಡೀಷನ್ ಇದೆ. ಪರ್ಸನ್ 1 ಮಾತ್ರ ಎಲ್ಲ ಲಾಕರ್ನೂ ಟಚ್ ಮಾಡ್ದ, ಸರಿನಾ? ಪರ್ಸನ್ 2 ಯಾವ್ಯಾವ ಲಾಕರ್ನ ಟಚ್ ಮಾಡ್ದ? ಓನ್ಲಿ ದಟ್ ಆರ್ ಮಲ್ಟಿಪಲ್ಸ್ ಆಫ್ 2. ಪರ್ಸನ್ 3 ಯಾವ್ಯಾವ ಲಾಕರ್ಸ್ನ ಟಚ್ ಮಾಡ್ಬೋದು? ಓನ್ಲಿ ದೋಸ್ ಲಾಕರ್ಸ್ ದಟ್ ಆರ್ ಮಲ್ಟಿಪಲ್ಸ್ ಆಫ್ 3. ಅಂದರೆ ಯಾವ್ದ್ಯಾವ್ದು ಮಕ್ಕಳ? ಲಾಕರ್ 3, 6, 9, 12, 15, ... 99. ಅದಕ್ಕಿಂತ ಮುಂಚೆ ಸರ್ 96. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಪರ್ಸನ್ 3 ಈಸ್ ಅಲೋಡ್ ಟು ಟಚ್ ಓನ್ಲಿ ದೀಸ್ ಲಾಕರ್ಸ್ ದಟ್ ಆರ್ ಮಲ್ಟಿಪಲ್ಸ್ ಆಫ್ 3 ಅಲ್ವಾ? ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಮಕ್ಕಳು ಏನಾಗಿರುತ್ತೆ ಅಂದರೆ ಈಗ ಒಂದು ಸ್ವಲ್ಪ ಎಲ್ಲ ವ್ಯತ್ಯಾಸ ಆಗ್ಬಿಟ್ಟಿರುತ್ತೆ. ಓಪನ್ ಆಗಿರುತ್ತಾ ಕ್ಲೋಸ್ ಆಗಿರುತ್ತಾ ಅಂತ ಗೊತ್ತಿರಲ್ಲ ನಿಮಗೆ, ತಲೆ ಕೆಡಿಸ್ಕೊಬೇಡಿ. ಓಪನ್ ಆಗಿದ್ದರೆ ಕ್ಲೋಸ್ ಮಾಡ್ತಾನೆ, ಕ್ಲೋಸ್ ಆಗಿದ್ದರೆ ಓಪನ್ ಮಾಡ್ತಾನೆ, ಅಷ್ಟೇ. ಅದನ್ನು ಟಾಗ್ಲಿಂಗ್ ಅಂತ ಕರಿತೀವಿ. ಸೊ ಪರ್ಸನ್ 3 ಓಪನ್ ಆಗಿದ್ದರೆ ಕ್ಲೋಸ್ ಮಾಡ್ತಾನೆ, ಕ್ಲೋಸ್ ಆಗಿದ್ದರೆ ಓಪನ್ ಮಾಡ್ತಾನೆ. ಎಲ್ಲ ಲಾಕರ್ಸ್ ಅಲ್ಲ, ಓನ್ಲಿ ದೀಸ್ ಲಾಕರ್ಸ್ ಈಸ್ ಅಲೋಡ್ ಟು ಟಚ್ ಓನ್ಲಿ ದೀಸ್ ಲಾಕರ್ಸ್. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾದರೆ ಪರ್ಸನ್ 4 ಏನು ಮಾಡ್ತಾನೆ ಮಕ್ಕಳು? ಹಾಗಾದರೆ ಪರ್ಸನ್ 4 ಏನು ಮಾಡ್ತಾನೆ? ಎಸ್, ನೀವು ಕರೆಕ್ಟ್ ಗೆಸ್ ಮಾಡಿದ್ದೀರಾ. ಪರ್ಸನ್ 4 ಹೀ ಟಚಸ್ ಓನ್ಲಿ ದೋಸ್ ಲಾಕರ್ಸ್ ದಟ್ ಆರ್ ಮಲ್ಟಿಪಲ್ಸ್ ಆಫ್ 4 ಅಲ್ವಾ? ಮಲ್ಟಿಪಲ್ಸ್ ಆಫ್ 4 ಅಂದರೆ ಯಾವುದು ಸರ್? ಲಾಕರ್ 4, 8, 12, 16, 20 ... ಮತ್ತೆ ಏನು ಮಕ್ಕಳ? 96. ಎಸ್, 96 ಇಸ್ ಎ ಮಲ್ಟಿಪಲ್ ಆಫ್ 4 ಮತ್ತು 100. ಓ, 100. ಸೊ 100 ಆಗುತ್ತೆ ಮಕ್ಕಳ. 96, 100, 96 ಇಂತ ಮುಂಚೆ 92. ಸೊ ಇಷ್ಟು
ಸೊ ಪರ್ಸನ್ 4 ಈಸ್ ಅಲೌಡ್ ಟು ಟಚ್ ಓನ್ಲಿ ದೀಸ್ ಲಾಕರ್ಸ್. ಸೊ ಓಪನ್ ಆಗಿದ್ರೆ ಕ್ಲೋಸ್ ಮಾಡ್ತಾನೆ, ಕ್ಲೋಸ್ ಆಗಿದ್ರೆ ಓಪನ್ ಮಾಡ್ತಾನೆ. ಓಕೆ, ಸೊ ನಿಮ್ಗೊಂದು ಐಡಿಯಾ ಬಂತು ಅಂತ ಅಂದ್ಕೊಂಡೆ ಮಕ್ಕಳ. ಈಗ ನಿಮ್ಗೊಂದು ಐಡಿಯಾ ಬಂತು ಅಂತ. ಸೊ ದಿಸ್ ಕಂಟಿನ್ಯೂಸ್ ಅಂಟಿಲ್ ಆಲ್ 100 ಗೆಟ್ ದೇರ್ ಟರ್ನ್. ಸೊ ಪ್ರತಿಯೊಬ್ಬನೂ ಇದೇ ಥರ ಮಾಡಬೇಕು. ಪರ್ಸನ್ 1ಇಂದ ಶುರು ಮಾಡಿ ಪರ್ಸನ್ 100 ತನಕ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ. ಓಕೆ, ಕಂಡೀಷನ್ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಜ್ಞಾಪಕ ಇದೆ ಅಲ್ವಾ? ಎಸ್. ಸೊ ಈಗ ಮಂತ್ರಿ ಕ್ವಶನ್ ಹಾಕ್ತಾನೆ. ಏನು ಕ್ವಶನಪ್ಪ ಅಂತಂದರೆ, ಕೊನೆಯಲ್ಲಿ 100 ಜನ ತಮ್ಮ ಸರದಿ ಬಂದ ಮೇಲೆ, 100 ಜನ ಆ ಥರ ಮಾಡ್ತಾರೆ, ಬಂದಮೇಲೆ ಕೊನೆಯಲ್ಲಿ ಪ್ರಶ್ನೆ ಏನು ಅಂತಂದರೆ, ಕೆಲವು ಲಾಕರ್ಸು ಓಪನ್ ಆಗಿರುತ್ತೆ, ಕೆಲವು ಲಾಕರ್ಸು ಕ್ಲೋಸ್ ಆಗಿರುತ್ತೆ. ಯಾವ್ಯಾವ ಲಾಕರ್ಸು ಓಪನ್ ಆಗಿರುತ್ತೆ ಅಂತ ಒಂದು ಪ್ರಶ್ನೆ. 100 ಜನ ತಮ್ಮ ಈ ಕಂಡೀಷನ್ ಮೇಲೆ ಅವ್ರ ಸರದಿ ಮುಗಿದ ಮೇಲೆ ಕೆಲವು ಲಾಕರ್ಸ್ ಮಾತ್ರ ಓಪನ್ ಇರುತ್ತೆ ಮಕ್ಕಳ, ಕೆಲವು ಲಾಕರ್ಸ್ ಮಾತ್ರ. ಆಯಿತಾ? ಆ ಓಪನ್ ಆಗಿರೋ ಲಾಕರ್ಸಲ್ಲಿ ಒಂದು ಕ್ಲೂ ಇರುತ್ತೆ, ವರ್ಡ್ ಕ್ಲೂ ಇರುತ್ತೆ, ವರ್ಡ್ ಕ್ಲೂ. ಆಯಿತಾ? ಆ ವರ್ಡ್ ಕ್ಲೂನ, ಇದು ಕೋಡ್ ಅಂತ ಇದೆ ನೋಡಿ ಮಕ್ಕಳ, ಕೋಡ್ ಅಂತ ಇದೆ, ವರ್ಡ್ ಕ್ಲೂ ಇರುತ್ತೆ. ಆ ವರ್ಡ್ ಕ್ಲೂ ಯೂಸ್ ಮಾಡಿಕೊಂಡು ನೀವೊಂದು ಕೋಡ್ ಅಥವಾ ಪಾಸ್ವರ್ಡ್ನ ನೀವು ಕಂಡುಹಿಡಿಬೇಕು. ಇನ್ನೊಂದು ಸರಿ ಹೇಳ್ತೀನಿ. 100 ಜನ ಸರದಿ ಆದಮೇಲೆ, ಆಫ್ಟರ್ ಆಲ್ ದ 100 ಪೀಪಲ್ ಟೇಕ್ ದೇರ್ ಟರ್ನ್, ಓನ್ಲಿ ಸಮ್ ಲಾಕರ್ಸ್ ವಿಲ್ ರಿಮೈನ್ ಓಪನ್, ಓನ್ಲಿ ಸಮ್ ಲಾಕರ್ಸ್. ಆಯಿತಾ? ಯಾವ ಲಾಕರ್ಸ್ ಓಪನ್ ಇರುತ್ತೋ ಆ ಓಪನ್ ಇರೋ ಲಾಕರ್ಸಲ್ಲಿ ವರ್ಡ್ ಕ್ಲೂ ಸಿಗುತ್ತೆ ನಿಮಗೆ. ವರ್ಡ್ ಕ್ಲೂ. ಕ್ಲೂ ಫಾರ್ ವಾಟ್? ಆ ವರ್ಡ್ ಕ್ಲೂ ಯೂಸ್ ಮಾಡಿಕೊಂಡು ನೀವೊಂದು ಪಾಸ್ವರ್ಡ್ ಅಥವಾ ಕೋಡ್ ಕಂಡುಹಿಡಿಬೇಕು. ಆಯಿತಾ? ಆ ಪಾಸ್ವರ್ಡು ಕೋಡು ಯಾತಕ್ಕೆ ಸರ್? ಯಾತಕ್ಕೆ ಅಂತಂದರೆ, ಆ ಪಾಸ್ವರ್ಡ್ ಕೋಡ್ ಯೂಸ್ ಮಾಡಿಕೊಂಡು ರಾಜ್ಕುಮಾರಿ ಆಸ್ತಿ ಇರುತ್ತಲ್ಲ ಮಕ್ಕಳ, ಅದನ್ನು ನೀವು ಪಡಿಬೋದು. ಇನ್ನೊಂದು ದೊಡ್ಡ ಲಾಕರ್ ಅನಿಸುತ್ತೆ, ಆ ಲಾಕರಲ್ಲಿ ವಜ್ರ ವೈಡೂರ್ಯ ಎಲ್ಲ ಇರುತ್ತೆ. ಆ ವಜ್ರ ವೈಡೂರ್ಯ ಲಾಕರ್, ಇನ್ನೊಂದು ದೊಡ್ಡ ಲಾಕರ್ ಇರುತ್ತಲ್ಲ, ಅದನ್ನು ಓಪನ್ ಮಾಡಬೇಕು ಅಂದರೆ ನಿಮಗೊಂದು ಪಾಸ್ವರ್ಡ್ ಬೇಕು, ಒಂದು ಕೋಡ್ ಬೇಕು. ಆ ಕೋಡ್ ಎಲ್ಲಿಂದ ಸಿಗುತ್ತೆ ಅಂತಂದರೆ, ವರ್ಡ್ ಕ್ಲೂ ಇರುತ್ತೆ. ಆ ವರ್ಡ್ ಕ್ಲೂನ ಯೂಸ್ ಮಾಡಿಕೊಂಡು ನೀವು ಆ ಪಾಸ್ವರ್ಡ್ನ ಕಂಡುಹಿಡಿಬಹುದು. ಓಕೆ, ಇಷ್ಟೆಲ್ಲ ಇದೆಯಲ್ಲ ಸರ್? ಹೌದೌದು. ಸೊ ಮಕ್ಕಳ, ಫಸ್ಟು ನಾವು ಕಂಡುಹಿಡಿಬೇಕಾಗಿರೋದು ಏನು ಅಂತಂದರೆ, ಯಾವ ಲಾಕರ್ಸು ಓಪನ್ ಇರುತ್ತೆ. ಸೊ ಲಾಕರ್ಸ್ 1ಇಂದ 100 ತನಕ ಯಾವ ಲಾಕರ್ಸು ಓಪನ್ ಇರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಸರಿನಾ ಮಕ್ಕಳ? ಸೊ ದಿಸ್ ಈಸ್ ದ ಲಾಕರ್ ಪಝಲ್. ಇಟ್ಸ್ ಎ ವಂಡರ್ಫುಲ್ ಪಝಲ್ ಮಕ್ಕಳ. ನಾನು ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೀವು ಸೇರಿಕೊಂಡು ಈ ಪಝಲ್ನ ಸಾಲ್ವ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಚಾನ್ಸ್ ಕೊಡ್ತಾಯಿದ್ದೀನಿ. ಆಯಿತಾ? ಸೊ ಇದನ್ನು ಯೋಚನೆ ಮಾಡಿ, ಯಾವ ಲಾಕರ್ಸ್ ಓಪನ್ ಆಗಿರುತ್ತೆ, 100 ಜನ ಅವರು ಟರ್ನ್ ತೊಗೊಂಡಾಗ ಯಾವ ಲಾಕರ್ಸ್ ಓಪನ್ ಆಗಿರುತ್ತೆ. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ಈ ವಿಡಿಯೋ ನೋಡಿ, ಈ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಅಟ್ ದಿ ಎಂಡ್, ಆಫ್ಟರ್ ಆಲ್ 100 ಪೀಪಲ್ ಟೇಕ್ ದರ್ ಟರ್ನ್, ವಿಚ್ ಲಾಕರ್ಸ್ ವಿಲ್ ರಿಮೈನ್ ಓಪನ್, ಯಾವ ಲಾಕರ್ಸು ಓಪನ್ ಆಗಿರುತ್ತೆ ಅಂತ ಫಸ್ಟು ನಾವು ಕಂಡುಹಿಡಿಬೇಕು. ಸರಿನಾ? ಸೊ ಯೋಚನೆ ಮಾಡಿ, ಪುಸ್ತಕ ನೋಡಬೇಡಿ, ಗೂಗಲ್ ಸರ್ಚ್ ಮಾಡಬೇಡಿ, ತುಂಬ ಚೆನ್ನಾಗಿದೆ, ಮಜಾ ಇದೆ. ಯೋಚನೆ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೀವು ಇಬ್ಬರೂ ಸೇರಿಕೊಂಡು ಇದನ್ನು ಕ್ರ್ಯಾಕ್ ಮಾಡೋಣ ಪಝಲ್ನ. ಆಯಿತಾ ಮಕ್ಕಳ? ಓಕೆ, ಸೊ ಹ್ಯಾಪಿ ಡಿಕೋಡಿಂಗ್ ದಿಸ್ ಪ್ರಾಬ್ಲಮ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.